ಸ್ಫೋಟಕ ಕಾಲಜ್ಞಾನ ಭವಿಷ್ಯ. ಯುದ್ಧ ಅಷ್ಟೇ ಅಲ್ಲ, ಇಲ್ಲಿಯೂ ಇದ್ದಂತೆ ಎಂದ ಕತಕನಹಳ್ಳಿ ಶ್ರೀಗಳು. ಜಾತ್ರಾ ಮಹೋತ್ಸವದ ಅಂಗವಾಗಿ ಕತಕನಹಳ್ಳಿ ಶ್ರೀಗಳು 2026ರ ಕಾಲಜ್ಞಾನ ನುಡಿದರು. ಈ ವರ್ಷ ಪರಾಭವ ಸಂವತ್ಸರವಿದ್ದು, ಸದಾಶಿವನ ಮುಂದೆ ಸೋತರೆ ಜೀವನದಲ್ಲಿ ಗೆಲ್ಲುತ್ತೀರಿ ಎಂದರು. ವಿಜಯಪುರದಲ್ಲಿ ಕಾಲಜ್ಞಾನದ ಮೂಲಕ ಭವಿಷ್ಯ ನುಡಿಯುವ ಐತಿಹಾಸಿಕ ಕತಕನಹಳ್ಳಿ ಶ್ರೀಗಳು 2026ರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಕತಕನಹಳ್ಳಿ ಗ್ರಾಮದ ಸದಾಶಿವ ಮಠದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. 5 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿವೆ. ಇಂದು ಸಾಮೂಹಿಕ ವಿವಾಹ ಹಾಗೂ ಕಾಲಜ್ಞಾನ ಹೇಳುವ ಕಾರ್ಯಕ್ರಮ ಜರುಗಿದವು. ಜಾತ್ರಾ ಮಹೋತ್ಸವದ ಅಂಗವಾಗಿ ಕತಕನಹಳ್ಳಿ ಶ್ರೀಗಳು 2026ರ ಕಾಲಜ್ಞಾನ ನುಡಿದರು. ಈ ವರ್ಷ ಪರಾಭವ ಸಂವತ್ಸರವಿದ್ದು, ಸದಾಶಿವನ ಮುಂದೆ ಸೋತರೆ ಜೀವನದಲ್ಲಿ ಗೆಲ್ಲುತ್ತೀರಿ ಎಂದರು. ಯುದ್ಧದ ಆತಂಕವಿದ್ದು, ಜಾತಿ ಧರ್ಮ ಬಿಟ್ಟು ಭಾರತೀಯರು ಎಂದು ಒಟ್ಟಾಗಿ ಹೇಳಿ ಎಂದು ಸಲಹೆ ನೀಡಿದರು. ಶ್ರೀಗಳ ಭವಿಷ್ಯವಾಣಿ ಏನು? ಅಕ್ರಾಳ ವಿಕ್ರಾಳ ಕರಾಳ ಈ ಬಾರಿಯೂ ಇದ್ದದ್ದೇ. ಯುದ್ಧ ಅಲ್ಲಿ ಅಷ್ಟೇ ಅಲ್ಲ, ಇಲ್ಲಿಯೂ ಇದ್ದಂತೆ. ಗಡ್ಡ ಗುಡ್ಡ ಗಿಡ್ಡ ಜಗಳಾಡಿ ಗದ್ದಲ ಹಿಡಿಸುತ್ತಾರೆ ಎಂದು ಈ ಹಿಂದೆ ಹೇಳಿದ್ದೆ. ಈಗ ಆಗಿದೆ. ಕಾವಿ ಖಾದಿ ಕಾಗಿ 3 ಒಳಗೆ ಜಗಳ ಆಗ್ತದ. ಹಿಂದೆಯೂ ಆಗಿತ್ತು. ಕಾವಿ ಖಾದಿ ಕಾಗಿ ಜೊತೆಗೆ ಕಪ್ಪು ಹಸಿರು ನೀಲಿ ಕೂಡುತ್ತವೆ. ಮಳೆಗಾಲ ಮಜಾ ಐತಿ. ಮಳೆ ಬೆನ್ನ ಬೆಳೆ ಹತ್ತೈತಿ. ಮುಂದೆ ಬೆಳೆ ಬೆನ್ನ ಮಳೆ ಹತ್ತೈತಿ. ಯುದ್ಧ ಎಲ್ಲ ಕಡೆ ನಡೆದಂಗ. ಜಾತಿ ಮತ ಪಂಥ ಏನೂ ಹೇಳಬೇಡಿ, ಭಾರತೀಯರು ಎಂದಷ್ಟೇ ಹೇಳಿ ಎಂದು ನುಡಿದರು. ಸದಾಶಿವನ ಸಲುವಾಗಿ ಸೋಲಿರಿ. ಅಕ್ರಾಳ ವಿಕ್ರಾಳ ಕರಾಳ ಹೈರಾಣ ಈ ಬಾರಿಯೂ ಹಂಗೆ. ಪರಾಭವನಾಮ ಸಂವತ್ಸರ ಅಂದರೆ ಸೋಲುವುದು. ಸದಾಶಿವನ ಸಲುವಾಗಿ ಸೋಲಿರಿ, ಎಲ್ಲ ಕಡೆ ಗೆಲ್ಲುತ್ತೀರಿ ಎಂದು ಕತಕನಹಳ್ಳಿ ಶ್ರೀಗಳು ಕಾಲಜ್ಞಾನ ಭವಿಷ್ಯವಾಣಿಯನ್ನು ಹೇಳಿದ್ದರು. ಇನ್ನು ಈ ಬಾರಿ ಜಾತ್ರೆಯ ಅಂಗವಾಗಿ 52 ಜೋಡಿ ಸಾಮೂಹಿಕ ವಿವಾಹ ನಡೆಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.